ಇದನ್ನ ಊಟ ಮಾಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ರಂಜು ಸಂಜು ವ್ಲಾಗ್ಸ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತು ನಾನು ಇದೇನು ಪ್ಲೇಟ್ ಇಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ, ಇಲ್ಲಿ ನೋಡ್ರಿ, ಫಿಶ್ಶು. ಅಂದರೆ ನನಗೆ ಇದರಲ್ಲಿ ಏನು ಮಾಡಬೇಕಂತ ಗೊತ್ತಿಲ್ಲ. ತವಾ ಫ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಇವತ್ತೇ ಕಲಿತು ಇವತ್ತೇ ಮಾಡ್ತಾಯಿದ್ದೀನಿ. ಹೆಂಗೆ ಮಾಡ್ತೀನಿ ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ನಾನು ಈ ತವಾ ಫ್ರೈ ಮಾಡೋದಕ್ಕೆ ಫಿಶ್ನ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ ನಮ್ಮ ಮನೇಲಿ. ಈ ಫಿಶ್ನ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇವಾಗ ನನ್ನ ಕೈಯಲ್ಲಿ. ಫಸ್ಟ್ ನಮ್ಮ ಅಜ್ಜಿ ಹತ್ರ ಹೋಗಿ ಕೇಳ್ಕೊಂಬರ್ತೀನಿ ಯಾವ ಥರ ಮಾಡೋದು ಅಂತ. ಆಮೇಲೆ ಈ ಫಿಶ್ ಫ್ರೈನ ಟ್ರೈ ಮಾಡೋಣ. ಇವತ್ತಿನ ಫಿಶ್ ಫ್ರೈ ಯಾವ ಥರ ಬರುತ್ತೆ, ಇವತ್ತಿನ ವಿಡಿಯೋ ಯಾವ ಥರ ಬರುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ತಾ ಇದ್ದೀನಿ. ಹೆಂಗೆ ಮಾಡೋದು ಅಂತ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಎಷ್ಟೊಂದ್ಸಲ ಹೇಳಿದ್ದೀನಿ, ನೀನು ಮಾಡುವಾಗ ನಾನು ಕಲ್ತ್ಕೊತೀನಿ, ವೀಡಿಯೋ ಮಾಡ್ಕೊತೀನಿ ಅಂತ. ಅವತ್ತು ಕರೆದಿದ್ರು ಆದರೆ ನನಗೆ ಹೋಗೋಕ್ಕಾಗಲಿಲ್ಲ. ಇವತ್ತು ನಾನೇ ಮಾಡ್ತಾಯಿದ್ದೀನಿ, ಅದಕ್ಕೆ ಅವ್ರ ಹತ್ರ ಕೇಳಿ ತಿಳ್ಕೊಂಡು ಆಮೇಲೆ ಮಾಡ್ತೀನಿ. ಬನ್ನಿ ಇವತ್ತು ಯಾವ ಥರ ಮಾಡೋದು ಅಂತ ತಿಳ್ಕೊಳ್ಳೋಣ. ಇವಾಗ ಯಾವ ಥರ ಫಿಶ್ ಫ್ರೈ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಟ್ರೈ ಮಾಡೇ ಮಾಡ್ತೀನಿ ಯಾವ ಥರ ಅಂತ. ಮೆಣಸು ಕೊಟ್ಟಿದ್ದಾರೆ, ಎಷ್ಟು ಹಾಕ್ಬೇಕಂತ ನನಗೆ ಗೊತ್ತಾಗಲ್ಲ ಅಂತ, ಇಷ್ಟೇ ಹಾಕು ಅಂತ ಹೇಳಿ ಕೊಟ್ಟಿದ್ದಾರೆ. ಬನ್ನಿ ಇವತ್ತು ನಾನು ಫಿಶ್ ಫ್ರೈ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನೀವೇ ನೋಡಿರೋದು. ಇವಾಗ ಅಜ್ಜಿ ಹತ್ರ ಎಲ್ಲ ಬಂದಿದ್ದೀನಿ ಯಾವ ಥರ ಮಾಡೋದು ಫಿಶ್ ತವಾ ಫ್ರೈ. ಮೊದಲೇ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ನೀಟಾಗಿ ಏಳಿಸ್ಕೊಂಡು ಬಂದಿದ್ದೀನಿ. ಫಸ್ಟ್ ಇವಾಗ ನಾನು ಇಲ್ಲಿ ರೆಡಿ ಮಾಡಿಕೊಂಡಿದ್ದೀನಿ. ಒಂದು ಜಾರ್ ತಗೊಂಡಿದ್ದೀನಿ. ಇವಾಗ ಇದು ಒಂದು ಇಡೀ ಆಗೋಷ್ಟು ಮೆಣಸನ್ನ ಹಾಕೊತಾ ಇದ್ದೀನಿ. ಮತ್ತು ಇವು ಬೆಳ್ಳುಳ್ಳಿ, ಒಂದು 5-6 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನು ಹಾಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಒಂದಷ್ಟು ಹಾಕ್ಕೊಂಡಿದ್ದೀನಿ. ಅಂದರೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕೊಳ್ಳೋದು. ಮತ್ತು 2 ನಿಂಬೆಹಣ್ಣು ಬದಲು ಹುಣಸೆಹಣ್ಣು ಕೂಡ ಬಳಸ್ಕೋಬೋದಂತೆ. ನಿಂಬೆಹಣ್ಣನ್ನ ಕುಯ್ಕೊತಾ ಇದ್ದೀನಿ. ಅದ್ರದ್ದು ರಸನೂ ಹಾಕೊಬೇಕು. ಅದರಲ್ಲಿರೋ ಬೀಜನ ತೆಗೆದು ನಿಂಬೆಹಣ್ಣಿಂದು ಹುಳಿನ ಜಾರೊಳಿಕೆ ಇಂಟ್ಕೊತಾ ಇದ್ದೀನಿ. 2 ನಿಂಬೆಹಣ್ಣು ಇಂಟ್ಕೊತೀನಿ. ಅಂದರೆ ಸ್ವಲ್ಪ ಫಿಶ್ ಇತ್ತಂದರೆ 1 ಹಾಕೊಂಡ್ರೆ ಸಾಕು, ಸ್ವಲ್ಪ ಜಾಸ್ತಿ ಇತ್ತು ಅಂದರೆ 2. ಇವಾಗ 2 ನಿಂಬೆಹಣ್ಣನ್ನು ಇದ್ರೊಳಗೆ ಇಂಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಆದಷ್ಟು ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕ್ಕೊಬೇಕು, ಯಾಕಂದರೆ ಫಿಶ್ಶಿಗೆ ಉಪ್ಪು ಹತ್ತಲ್ಲ ಅಂತ. ಉಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು, ಚೆನ್ನಾಗಿ ರುಬ್ಕೋಬೇಕು ಇದನ್ನೆಲ್ಲ ಸೇರಿಸ್ಕೊಂಡು. ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ, ಜಾಸ್ತಿ ಹಾಕೊಬಾರ್ದು. ಇವಾಗ ರುಬ್ಕೊಂಡಿರೋದು ಈ ಥರ ಆಗೈತೆ. ಸ್ವಲ್ಪ ಇದ್ರ ಜೊತೆಗೆ ನೀರು ಸೇರಿಸ್ಕೊಂಡೆ ನಾನು. ಆವಾಗಲೇ ನೀರು ಹಾಕೋದನ್ನು ತೋರಿಸಿರ್ಲಿಲ್ಲ. ಒಂದೊಂದು ಮೆಣಸು ಹಂಗೆ ಐತೆ. ಇದನ್ನು ಒಂದು ಪ್ಲೇಟಿಗೆ ಹಾಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ಅದು ಚೆನ್ನಾಗಿ ಹತ್ತುತ್ತೆ. ಏನು ಗೊತ್ತಾ, ಇವಾಗ ರವೆ ಮತ್ತು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ನಾನು ಚಿರೋಟಿ ರವೆನ ತಗೊಂಡಿದ್ದೀನಿ ಮತ್ತು ಕಡಲೆ ಹಿಟ್ಟು ಎರಡೂ ಸ್ವಲ್ಪ ತಗೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಫಿಶ್ ಫ್ರೈಗೆ ಇದೇ ಮೇನ್ ಇಂಗ್ರೀಡಿಯೆಂಟ್ ಅಂತೆ. ಅದು ಖಾರನ ಹಚ್ಚಿ ಆಮೇಲೆ ಇದರಲ್ಲಿ ಅದ್ದಿ ತವ ಮೇಲೆ ಹಾಕೋದ್ರಿಂದ ಖಾರ ಉಪ್ಪು ಚೆನ್ನಾಗಿ ಹತ್ತುತ್ತೆ. ಈ ಥರ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇಷ್ಟಾದರೆ ತವಾ ಫ್ರೈಗೆ ಮಾಡೋದಕ್ಕೆ ಖಾರ ಮತ್ತು ಮಸಾಲೆ ರೆಡಿ ಮಾಡಿಕೊಂಡಿದ್ದೀನಿ. ಇವಾಗ ಅದನ್ನು ಮಾಡಬೇಕಷ್ಟೆ. ಇವಾಗ ತೊಳೆದಿಕೊಂಡಿರೋಂಥ ಫಿಶ್ನ ತಗೊಂಡು ಒಂದೇ ಫಿಶ್ಶಿಗೆ ಈ ಖಾರ ತಗೊಂಡು ಈ ರೀತಿಯಾಗಿ ಹಚ್ತಾ ಬರ್ತೀನಿ. ಖಾರ ಚೆನ್ನಾಗಿ ಹಚ್ಚಬೇಕು 2 ಸೈಡಿಗೆ. ಈ ಥರ ನಾನು ಇದೇ ಫಸ್ಟ್ ಹಚ್ತಾ ಇರೋದು. ಏನು ಗೊತ್ತಾ, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಾಜಿ ಮೀನು ತಿನ್ನಲ್ಲ, ಮತ್ತು ನಾನು ಮೀನು ತಿಂತಿರ್ಲಿಲ್ಲ. ನನ್ನ ತಂಗಿ ಮತ್ತು ನಮ್ಮಮ್ಮ ಇಬ್ಬರು ತಿಂತಾರೆ ಅಂದರೂ ಅಷ್ಟಕ್ಕಷ್ಟೇ, ಅಷ್ಟೊಂದೇನು ತಿಂತಾರಿಲ್ಲ. ಹಂಗಾಗಿ
ನಮ್ಮ ಮನೇಲಿ ಫಿಶ್ಶು ಊರಲ್ಲಿ ನಾವು ಮನೆ ಕಟ್ಟಿದ ಮೇಲೆ ಒಂದೇ ಸಲ ಅನಿಸುತ್ತೆ, ಒಂದು ಸಲ ನಮ್ಮ ದೊಡ್ಡಪ್ಪರು ಬಂದಿದ್ರು ಅಂತ ಅವರಿಗೆ ಅಂತ ಮಾಡಿದ್ದಿದ್ದು. ಇವಾಗ ಈ ಉಪ್ಪು ಖಾರ ಹಚ್ಚಿರ್ತೀನಿ ಅಲ್ವಾ, ಅದನ್ನು ಈ ರವೆ ಮತ್ತು ಕಡಲೆ ಹಿಟ್ಟಿಗೆ ಈ ರೀತಿ ನೀಟಾಗಿ ಅದ್ದದು. ಆಫ್ ಮಾಡು. ಇವಾಗ ಎದ್ಬಿಟ್ಟು ಒಂದು ಪ್ಲೇಟಿಗೆ ಜೋಡಿಸ್ಕೊಳ್ಳೋದು. ಎಲ್ಲವಕ್ಕೂ ಅದೇ ಥರ ಮಾಡೋದು. ಹಚ್ತಾ ಎಲ್ಲವಕ್ಕೂ ಹಚ್ಚೋದು. ಈ ಫಿಶ್ದು ತವಾ ಫ್ರೈ ನಮ್ಮ ಅಜ್ಜಿ ಚೆನ್ನಾಗಿ ಮಾಡ್ತಾರೆ. ಅದು ಚಿಕ್ಕ ಮೀನು ಬರ್ತವೆ ಗೊತ್ತಾ, ಅಂದರೆ ಸ್ವಲ್ಪ ಮೀಡಿಯಮ್ ಸೈಜು, ಅದನ್ನ ಐಸ್ ಮೀನು ಅಂತಲೂ ಏನೋ ಹೇಳ್ತಾರೆ, ಅದ್ರ ಹೆಸರು ಗೊತ್ತಿಲ್ಲ ನನಗೆ. ಆ ಫಿಶಲ್ಲಿ ಮಾಡಿದರೆ ಅದರಲ್ಲಿ ಮುಳ್ಳಿರ್ತಾವಲ್ವ ಮೀನಲ್ಲಿ, ಅದು ಕೂಡ ಸಿಗಲ್ಲ. ಬಾಚಣಿಗೆ ಅದರೊಳಗೆ ಒಂದು ಬಾಚಣಿಗೆ ಥರ ಬರುತ್ತೆ. ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ತಿಂತಿದ್ದೆ ನಾನು ನಾರ್ಮಲಾಗಿ ಸಾಂಬಾರಲ್ಲೆಲ್ಲ ನನಗೆ ಫಿಶ್ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಈ ಥರ ತವಾ ಫ್ರೈ ಆದರೆ ಒಂದು ಸ್ವಲ್ಪನಾದರೂ ತಿಂತೀನಿ, ಇಲ್ಲಾಂದರೆ ಅದನ್ನೂ ತಿನ್ನಲ್ಲ. ಇದು ಅಂದರೂ ಈ ತವಾ ಫ್ರೈ ಇದೇ ಫಸ್ಟ್ ನಾನು ಮಾಡ್ತಾ ಇರೋದು. ಥರ ಎಲ್ಲ ಫಿಶ್ಗೂ ಹಚ್ಚಬೇಕು ಇವೆಲ್ಲವೂ. ಇವಾಗ ರುಬ್ಬಿರೋ ಅಂತ ಮಸಾಲೆನ ಹಚ್ಬಿಟ್ಟು ಫಿಶ್ಶಿಗೆ ರವೆ ಮತ್ತು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಹಚ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಇದನ್ನು 1 ಅವರ್ ಚೆನ್ನಾಗಿ ಉಪ್ಪು ಖಾರ ಹತ್ತೋದಕ್ಕೆ ಬಿಡಬೇಕು. ಇಲ್ಲ ಲೇಟಾಗೂ ಮಾಡ್ಕೋಬೋದು ಅಂದರೆ ಇದನ್ನು ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡು ನಾವು ನೈಟ್ ಅಡುಗೆಗೆ ಬೇಕು ಅಂದರೆ ಆವಾಗಲೇ ಮಾಡಿಕೊಂಡು ತಿನ್ಬೋದು. ನೋಡೋಣ ಯಾವ ಥರ ಬರುತ್ತೆ ಫಿಶ್ ತವಾ ಫ್ರೈ. ಇದನ್ನು ನಾನು ಎತ್ತಿಡ್ತಾ ಇದ್ದೀನಿ, ಇದನ್ನ ಫ್ರಿಡ್ಜಲ್ಲಿ ಇಡ್ತೀನಿ. ಇವಾಗ ಫ್ರಿಡ್ಜಿಂದ ತೆಗ್ದಿದ್ದೀನಿ. ಇದಿಟ್ಟು ಒಂದು 3 ಅವರ್ ಆಗಿತ್ತು. ಉಪ್ಪು ಖಾರ ಚೆನ್ನಾಗಿ ಅಂಟಿತಾ ಅಂತ ನೋಡಿಸ್ಬೇಕು. ಇವಾಗ ಬೇಯಿಸೋಕ್ಕೆ ಅಂತ ತಗೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ, ಒಂದು ಇದನ್ನ ಇಟ್ಟಿದ್ದೀನಿ, ಹೆಂಚು, ರೊಟ್ಟಿ ಹೆಂಚು ಥರದ್ದು ಒಂದು ತವ ಇಟ್ಟಿದ್ದೀನಿ. ಗ್ಯಾಸ್ ಆನ್ ಮಾಡಿದ್ದೀನಿ. ಕಾಯೋದಕ್ಕೆ ಬಿಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕು, ಯಾಕಂದರೆ ಅದು ಫಿಶ್ಶು ಬೇಯಬೇಕಲ್ವ ಇದರಲ್ಲಿ. ಅದಕ್ಕೆ ಈ ಎಣ್ಣೆ ಕಾಯ್ದ ಮೇಲೆ ಇದರೊಳಗೆ ಒಂದೊಂದೇ ಫಿಶ್ ಹಾಕಬೇಕು. ಇದು ಫಸ್ಟ್ ಟೈಮ್ ನಾನು ಬೇಯಿಸ್ತಾ ಇರೋದು. ಯಾವ ಥರ ಬೇಯಿಸ್ತೀನೋ ಏನೋ ಗೊತ್ತಿಲ್ಲ ನನಗೆ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಆಯಿತಾ. ಅದು ಕರೆಕ್ಟಾಗಿ ನೋಡೋದಕ್ಕೆ ಸಿಗ್ತಾ ಇಲ್ಲ ಅಂದರೆ ನನ್ನ ಕ್ಷಮಿಸಿ. ಇವಾಗ ಇದಕ್ಕೊಂದು ರೊಟ್ಟಿ ಕೈ ತಗೊಂಡಿದ್ದೀನಿ, ಮಾಡ್ತಾಯಿದ್ದೀನಿ. ಈ ಹೆಂಚಲ್ಲಿ ಮೋಸ್ಟ್ಲಿ ಇದೇ ಫಸ್ಟ್ ಅನಿಸುತ್ತೆ ತವಾ ಫ್ರೈ ಮಾಡ್ತಾ ಇರೋದು. ಈ ಹೆಂಚಿಂದ ಏನಾದರೂ ಪ್ರಾಬ್ಲಮ್ ಆಗಿ ಏನಾದರೂ ಅಂಟ್ಕಿಟ್ಕೊಳ್ಳುತ್ತಾ ಅಂತ ನನಗೆ ಫಸ್ಟೇ ಭಯ ಆಗ್ತೈತೆ. ಗೊತ್ತಿಲ್ಲ ಯಾವ ಥರ ಆಗುತ್ತೆ ಅಂತ. ಫಿಶ್ ತವಾ ಫ್ರೈ ಯಾವ ಥರ ಬರುತ್ತೆ ಅಂತ ಕಾತರದಿಂದ ನಾನೇ ಕಾಯ್ತಾ ಇದ್ದೀನಿ. ತಿನ್ನೋರು ಕಾಯ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಮಾಡಿರೋ ನನಗೆ ತುಂಬ ಎಕ್ಸೈಟ್ಮೆಂಟಲ್ಲಿ ನಾನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ಒಂದು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೇಯುತ್ತೆ. ಇವಾಗ ಅನ್ಸ್ಕೊತಾಯ್ತು. ಈಗ ಇದನ್ನ ಉಲ್ಟಾ ಮಾಡ್ತಾ ಇದ್ದೀನಿ. ಏನಾಗಲ್ಲ, ಎಣ್ಣೆ ಜಾಸ್ತಿ ಆಯಿತು ಅನಿಸುತ್ತೆ. ಇದೊಂಚೂರು ತಗಬೇಡ, ಸಿಡಿದ್ಬಿಡ್ತು. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಇದು ಯಾವ ಥರ ಆಗುತ್ತೆ ಅಂತ. ಸ್ವಲ್ಪ ಉರಿ ಕಡಿಮೆನೇ ಇಟ್ಟಿದ್ದೀನಿ. ಇವಾಗ ಇದಾಗಿದೆ ಅನಿಸುತ್ತೆ. ಇದನ್ನು ಎತ್ತುತ್ತಾ ಇದ್ದೀನಿ. ಎತ್ತಬೇಕು ಇವಾಗ. ಇದು ಸಿಂಗಲ್ ಸ್ಪೂನಲ್ಲಿ ಯೂಸ್ ಮಾಡಿ ಬೇಯಿಸಕ್ಕೆ ಹೋದೆ, ಅದು ಸಿಡಿದ್ಬಿಡ್ತು ಎಣ್ಣೆ. ಇವಾಗ ಅದಕ್ಕೆ ಡಬಲ್ ಸ್ಪೂನ್ ಯೂಸ್ ಮಾಡ್ತಿದ್ದೀನಿ. ಇವಾಗ ಸೆಕೆಂಡ್ ಒಂದು ಹಾಕ್ತಾ ಇದ್ದೀನಿ. ಚೆನ್ನಾಗಿದೆ. ಟೇಸ್ಟು ಈರುಳ್ಳಿ. ಇವಾಗ ನೆಕ್ಸ್ಟ್ ಒಂದು ತೆಗಿತಾ ಇದ್ದೀನಿ. ಇನ್ನೊಂದು ತಿರ್ಗಿಸ್ಬೇಕು. ಅವಾಗಲೇ ಒಂದೇ ಇದ್ರಲ್ಲಿ ತಿರ್ಗಿಸಕ್ಕೆ ಹೋಗಿ ಎಣ್ಣೆನೇ ಸಿಡಿದ್ಬಿಟ್ಟು.
ಚೆನ್ನಾಗಿ ಬೇಯಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು. ಇದೇ ಥರ ಎಲ್ಲವನ್ನೂ ಬೇಯಿಸ್ಕೋಬೇಕು. ಇಷ್ಟಾದರೆ ನಾನು ಮಾಡಿರೋ ತವಾ ಫ್ರೈಗೆ ಒಂದು ಬೆಲೆ ಸಿಕ್ತು. ಸಂಗೀತ ತಿಂದು ನೋಡಿದ್ದಾಳೆ, ಎಲ್ಲ ಕರೆಕ್ಟಾಗೈತಂತೆ. ಆದರೆ ನನಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಟ್ನೇನೋ ಅಂತ ಗಿಲ್ಟ್ ಆಗ್ತಾಯಿತ್ತು. ಆದರೆ ಕರೆಕ್ಟಾಗಿದೆಯಂತೆ. ಆ್ಯಕ್ಚುಲಿ ನಾನು ಏನೇ ಅಡುಗೆ ಮಾಡಿದ್ರೂ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಇದು ಸ್ವಲ್ಪ ಬೇಯಿಸುವಾಗ ಸ್ಮೆಲ್ಲು ಘಾಟ್ ಬರುತ್ತೆ, ಹಾಗಾಗಿ ಕಿಟಕಿ ಓಪನ್ ಇರಬೇಕು. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ರಂಜು ಸಂಜು ವ್ಲಾಗ್ಸ್. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಮಾಡ್ಕೊತೀನಿ. ಥ್ಯಾಂಕ್ ಯು.